ನೋಡಿ, ಮೈಸೂರಿನಲ್ಲಿ ಮುನೇಶ್ವರ ನಗರದಲ್ಲೇ ನೂರಾರು ಜನ ಬಡವರು 50 ವರ್ಷ 60 ವರ್ಷದಿಂದ ವಾಸ ಮಾಡ್ತಾ ಇದ್ದಾರೆ. ಸರ್ವೆ ನಂಬರ್ 153 ಮತ್ತು 168 ಎರಡು ಸರ್ವೆ ನಂಬರ್ನ ಏಕಾಏಕಿ ವಕ್ಫ್ ಬೋರ್ಡ್ ಅಂತ ಗೆಜೆಟ್ ನೋಟಿಫಿಕೇಶನ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೂರಾರು ಮನೆಗಳಿದ್ದಾವೆ. ನೂರಾರು ಮನೆಗಳಿದ್ದದ್ದನ್ನು ಸ್ಥಳ ಪರಿಶೀಲನೆ ಮಾಡದೆ ಖಾತೆ ಮಾಡಿದ್ದೇ ತಪ್ಪು. ಖಾತೆ ಮಾಡಿರೋದೇ ಒಂದು ಅಪರಾಧ. ನನಗನ್ಸುತ್ತೆ ಈ ಮತದ ಗುಲಾಮರಾಗ್ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು. ಓಟಿನ ಗುಲಾಮರು, ಓಟಿನ ಗುಲಾಮಗಿರಿಗೋಸ್ಕರ ಅವ್ರು ಏನು ಹೇಳ್ತಾರೆ ಹಂಗೆ ಕೇಳ್ತಿದ್ದಾರೆ. ಇಲ್ಲಾಂದರೆ ನೂರಾರು ಜನ ವಾಸ ಮಾಡುವಂಥದ್ದನ್ನ, ಬಸವಣ್ಣನ ಮಠ ಇರುವಂಥದ್ದನ್ನು, ಚಾಮುಂಡೇಶ್ವರಿ ಪಾದ ಇರುವಂಥದ್ದನ್ನ, ರಾಮ ಮಂದಿರ ಇರೋದನ್ನು, ಮುನೇಶ್ವರ ಮಂದಿರ ಇರೋದನ್ನು ಹೆಂಗೆ ವಕ್ಫ್ ಬೋರ್ಡ್ ಅಂತ ಮಾಡ್ತಾರೆ? ಹೆಂಗೆ ಬಂತು ಅವರಿಗೆ? ಮೂಲ ಎಲ್ಲಿಂದ ಬಂತು? ಅಂದರೆ ಮುನೇಶ್ವರನ್ನು ಮುಲ್ಲಾ ನಗರ ಮಾಡೋಕ್ಕೆ ಹೊರಟ್ಬಿಟ್ಟಿದ್ದಾರೆ ಇವರು. ಮುನೇಶ್ವರ ನಗರನ ಮುಲ್ಲಾ ನಗರ ಮಾಡೋಕ್ಕೆ ಹೊರಟ್ಬಿಟ್ಟಿದ್ದಾರೆ. ಇಲ್ಲಿ ಒಬ್ಬ ಮುಸ್ಲಿಂ ಇಲ್ಲ. ಮುಸ್ಲಿಮರಿಗೆ ಜಾಗ ಎಲ್ಲಿಂದ ಬಂತು? ಯಾರು ಕೊಟ್ಟವರು? ದಾನ ಯಾರು ಕೊಟ್ಟರು? ಇದೆಲ್ಲದರ ಸಮಗ್ರ ತನಿಖೆ ಆಗಬೇಕು. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ತವರು ಜಿಲ್ಲೆನಲ್ಲೇ ಈ ನಮೂನೆ ಅನ್ಯಾಯ ಆಗ್ತಾಯಿದೆ. ಇನ್ನು ನೀವೆಲ್ಲಿ ಸಂವಿಧಾನ ಉಳಿಸ್ತೀರಿ? ನಿಮ್ಗೆ ಎಲ್ಲಿದೆ ಕಾನೂನು? ಎಲ್ಲಿದೆ ಹೇಳಿ? ಈಗ ಯಾರ್ಯಾರೋ ಬಡವರು ವಾಸ ಮಾಡ್ತಿರೋ ಜಾಗನ ವಕ್ಫ್ ಬೋರ್ಡ್ ಮಾಡ್ತಿರಲ್ಲ ನೀವು. ಇಲ್ಲಿ ಸಂವಿಧಾನ ಎಲ್ಲಿ ಬದುಕಿದೆ? ನಿಮ್ಮ ಮೈಸೂರಿನಲ್ಲಿ, ನಿಮ್ಮ ತವರು ಜಿಲ್ಲೆಯಲ್ಲಿ ಎಲ್ಲಿ ಇಲ್ಲಿ ಕಾನೂನು ಎಲ್ಲಿದೆ? ಇಲ್ಲಿ ಈಗ ಬೇರೆ ಯಾರೂ ಬೇಡ. ಇದ್ರಲ್ಲಿ ನಾನು ಕೇಳಿದೆ, ಇದ್ರಲ್ಲಿ ಭಾಳ ಜನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಕುಲಬಾಂಧವರೇ ಇದ್ದಾರೆ. ಆದರೂ ಇವರಿಗೆ ಕುಲಬಾಂಧವ್ರನ್ನ ಬಿಟ್ಟು ಬಾಂಧವ್ರ ಕಡೆಗೆ ಹೊರಟ್ಬಿಟ್ಟಿದ್ದಾರೆ. ಇವರು ಕುಲಬಾಂಧವ್ರನ್ನ ಬಿಟ್ಬಿಟ್ರು, ನಡು ನೀರಿನಲ್ಲಿ ಕೈ ಬಿಟ್ಟು ಬರೀ ಭಾಷಣಕ್ಕೆ ಮಾತ್ರ ನಾನು ಸಿದ್ದರಾಮಯ್ಯ ಅಲ್ವಾ, ನಾನು ಕುರುಬ ಅಲ್ವಾ ಅಂತ. ಇಲ್ಲಿ ನೋಡಿ, ಕುರುಬ ಜನಾಂಗಕ್ಕೆ ಸೇರಿದವ್ರದ್ದೇ ನೂರಾರು ಮನೆಗಳು ವಕ್ಫ್ ಬೋರ್ಡು ಸೀಲ್ ಹಾಕಿದ್ದಾರೆ, ಖಾತೆ ಮಾಡಿದ್ದಾರೆ. ಹೆಂಗಾಯ್ತು ಇವ್ರಿಗೆ ಖಾತೆ? ವಕ್ಫ್ ಬೋರ್ಡಿಗೆ ಯಾರು ಕೊಟ್ಟರು ಜಾಗನ? ಯಾರು ದಾನ ಕೊಟ್ಟರು? ಇದ್ರ ಸಮಗ್ರ ತನಿಖೆ ಆಗಬೇಕು. ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಮೈಸೂರು ಸೇರಿದಂತೆ ರಾಜ್ಯ ಮತ್ತು ರಾಷ್ಟ್ರದ ಉದ್ದಗಲಕ್ಕೆ ಜಮೀನು ಕಬಳಿಸ್ತಕ್ಕಂಥ ಒಂದು ಭೂ ಮಾಫಿಯಾ ಇದು, ಲ್ಯಾಂಡ್ ಜಿಹಾದ್ ಇದು ಕೊನೆ ಆಗಲೇಬೇಕು. ಅದಕ್ಕೋಸ್ಕರ ನಾವು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲೂ ಹೋರಾಟ ಮಾಡ್ತೀವಿ. ಲೋಕಸಭೆಯಲ್ಲೂ ಕೂಡ ಶೀಘ್ರ ಈ ಅನ್ಯಾಯದ ಕಾಯ್ದೆ ರದ್ದಾಗೋದಕ್ಕೆ ನಾವೆಲ್ಲ ರೀತಿಯ ಹೋರಾಟವನ್ನು ಕೂಡ ನಾವು ಮಾಡ್ತೇವೆ. ಸರ್, ಇದು ಪರಿಸ್ಥಿತಿ ಇಷ್ಟು ಗಂಭೀರವಾಗಿದ್ದು ಕೂಡ ಸರ್ಕಾರ ಇದನ್ನ ಗಂಭೀರ ತೆಗೆದುಕೊಳ್ಳೋ ಪರಿಸ್ಥಿತಿಯಲ್ಲಿ ಕಾಣ್ತಾ ಇಲ್ಲ ಅಂತ ನಾನು ಹೇಳಿದ್ನಲ್ಲ. ಹಿಂದೆ ನಾವು ಬ್ರಿಟಿಷರು ಗುಲಾಮರಾಗಿದ್ದು, ಈ ಕಾಂಗ್ರೆಸ್ನವರು ಮತ ಬ್ಯಾಂಕಿನ ಗುಲಾಮರಾಗಿದ್ದಾರೆ. BJPಗೆ ಆ ದರ್ದೇನಿಲ್ಲ. ನಾವು ದೇಶಕ್ಕೆ ಗುಲಾಮರು, ರಾಷ್ಟ್ರಕ್ಕೆ ಗುಲಾಮರು, ಯಾವುದೇ ಮತ ಬ್ಯಾಂಕಿನ ಗುಲಾಮರಲ್ಲ. ಮತ ಬ್ಯಾಂಕಿನ ಗುಲಾಮಗಿರಿಯ ಕಾರಣಕ್ಕೋಸ್ಕರನೇ ಈ ಅನ್ಯಾಯದ ಕಾಯ್ದೆನ ತಂದಿರೋದು. ಇಲ್ಲಾಂದರೆ ಸೋಮೋಟೋ ಯಾವುದೇ ಆಸ್ತಿಯನ್ನು ತಂದು ಅಂತ ಡಿಕ್ಲೇರ್ ಮಾಡಿಕೊಳ್ಳುವುದೇ ಒಂದು ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು. ಆ ಅಧಿಕಾರನ ಕೊಟ್ಟಿದ್ದು ಯಾಕೆ? ಕಾಂಗ್ರೆಸ್ ಪಾರ್ಟಿ ವೋಟ್ ಬ್ಯಾಂಕಿನ ಗುಲಾಮಗಿರಿಗೊಳಗಾಗಿ ಕೊಟ್ಟಿದ್ದು. ನಾವು ಅವ್ರ ರೀತಿಯ ಮತ ಬ್ಯಾಂಕಿನ ಗುಲಾಮರಲ್ಲ, ನಮ್ಗೆ ಆ ದರ್ದು ಇಲ್ಲ. ನಾವು ಭಾರತ್ ಮಾತಾ ಕಿ ಜೈ ಅಂತ ಓಟ್ ತೊಗೊಂಡಿದ್ದೀವಿ. ಬಾಂಬಿಟ್ಟವ್ರನ್ನೆಲ್ಲ ಬ್ರದರ್ಸ್ ಅಂತೇಳಿ ಓಟ್ ತೊಗೊಂಡು ರಾಜಕಾರಣ ಮಾಡಬೇಕಾದಂಥ ದುಸ್ಥಿತಿ ನಮಗೆ ಬಂದಿಲ್ಲ. ಅಂಥ ದುಸ್ಥಿತಿ ಬಂದರೆ ದೇಶವೇ ಉಳಿಯಲ್ಲ. ಸರ್, ಇಂಥ ಪರಿಸ್ಥಿತಿ ನಡೆದರೆ ಸ್ವಾಭಿಮಾನಿ ಸಮಾವೇಶ ಹಾಸನದಲ್ಲಿ ನಡೀತಾ ಇದೆ 5ನೇ ತಾರೀಕು. ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ. ಈಗ ಇಲ್ಲಿ ಹೇಳಿದ್ನಲ್ಲ, ಮೈಸೂರಿನಲ್ಲಿ ನೀವು ಅವರು ಸ್ವಾಭಿಮಾನ ಎಲ್ಲ ಒತ್ತೆ ಇಟ್ಟು ಗುಲಾಮರಾಗಿದ್ದಾರೆ. ಮತ ಬ್ಯಾಂಕಿನ ಗುಲಾಮಗಿರಿಗೊಳಗಾಗಿ ಬಡವರ ಆಸ್ತಿ ಎಲ್ಲ ವಕ್ಫ್ ಬೋರ್ಡ್ ಅಂತ ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ಟಿದ್ದಾರೆ. ಎಲ್ಲಿದೆ ಸ್ವಾಭಿಮಾನ? ಕಾಂಗ್ರೆಸ್ ಪಾರ್ಟಿಗೆ ಇಲ್ಲ ಸ್ವಾಭಿಮಾನ. ಕಾಂಗ್ರೆಸ್ ಪಾರ್ಟಿಗೆ ಸ್ವಾಭಿಮಾನ ಇಲ್ಲ. ಸ್ವಾಭಿಮಾನ ಕಳ್ಕೊಂಡಿರ್ತಕ್ಕಂಥ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಅದನ್ನು ನಾನು ಇಲ್ಲಿ ಮಾತಾಡಲ್ಲ, ನಾನು ಚರ್ಚೆ ಮಾಡಲ್ಲ. ನಾವು ಬಂದಿರೋ ಉದ್ದೇಶ ರಾಷ್ಟ್ರಹಿತದ ಹಿನ್ನೆಲೆ ಬಂದಿದ್ದೀವಿ. ವಕ್ಫ್ ಬೋರ್ಡ್ನ ಕರಾಳ ಕಾಯ್ದೆ ಹಿನ್ನೆಲೆಯಲ್ಲಿ ಬಂದಿದ್ದೀವಿ. ಬಡವರ ಪರವಾಗಿ ಬಂದಿದ್ದೀವಿ. ನಾನು ಪ್ರತಿಕ್ರಿಯಿಸೋದಿಲ್ಲ. ನೋಡಿ, ಮೈಸೂರಿನಲ್ಲಿ ಮುನೇಶ್ವರ ನಗರದಲ್ಲೇ ನೂರಾರು ಜನ ಬಡವರು 50 ವರ್ಷ 60 ವರ್ಷದಿಂದ ವಾಸ ಮಾಡ್ತಾ ಇದ್ದಾರೆ. ಸರ್ವೆ ನಂಬರ್ 153 ಮತ್ತು 168 ಎರಡು ಸರ್ವೆ ನಂಬರ್ನ ಏಕಾಏಕಿ ವಕ್ಫ್ ಬೋರ್ಡ್ ಅಂತ ಗೆಜೆಟ್ ನೋಟಿಫಿಕೇಶನ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೂರಾರು ಮನೆಗಳಿದ್ದಾವೆ. ನೂರಾರು ಮನೆಗಳಿದ್ದದ್ದನ್ನು ಸ್ಥಳ ಪರಿಶೀಲನೆ ಮಾಡದೆ ಖಾತೆ ಮಾಡಿದ್ದೇ ತಪ್ಪು. ಖಾತೆ ಮಾಡಿರೋದೇ ಒಂದು ಅಪರಾಧ. ನನಗನ್ಸುತ್ತೆ ಈ ಮತದ ಗುಲಾಮರಾಗ್ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು. ಓಟಿನ ಗುಲಾಮರು, ಓಟಿನ ಗುಲಾಮಗಿರಿಗೋಸ್ಕರ ಅವ್ರು ಏನು ಹೇಳ್ತಾರೆ ಹಂಗೆ ಕೇಳ್ತಿದ್ದಾರೆ. ಇಲ್ಲಾಂದರೆ ನೂರಾರು ಜನ ವಾಸ ಮಾಡುವಂಥದ್ದನ್ನ, ಬಸವಣ್ಣನ ಮಠ ಇರುವಂಥದ್ದನ್ನು, ಚಾಮುಂಡೇಶ್ವರಿ ಪಾದ ಇರುವಂಥದ್ದನ್ನ, ರಾಮ ಮಂದಿರ ಇರೋದನ್ನು, ಮುನೇಶ್ವರ ಮಂದಿರ ಇರೋದನ್ನು ಹೆಂಗೆ ವಕ್ಫ್ ಬೋರ್ಡ್ ಅಂತ ಮಾಡ್ತಾರೆ? ಹೆಂಗೆ ಬಂತು ಅವರಿಗೆ? ಮೂಲ ಎಲ್ಲಿಂದ ಬಂತು? ಅಂದರೆ ಮುನೇಶ್ವರನ್ನು ಮುಲ್ಲಾ ನಗರ ಮಾಡೋಕ್ಕೆ ಹೊರಟ್ಬಿಟ್ಟಿದ್ದಾರೆ ಇವರು. ಮುನೇಶ್ವರ ನಗರನ ಮುಲ್ಲಾ ನಗರ ಮಾಡೋಕ್ಕೆ ಹೊರಟ್ಬಿಟ್ಟಿದ್ದಾರೆ. ಇಲ್ಲಿ ಒಬ್ಬ ಮುಸ್ಲಿಂ ಇಲ್ಲ. ಮುಸ್ಲಿಮರಿಗೆ ಜಾಗ ಎಲ್ಲಿಂದ ಬಂತು?
ಯಾರು ಕೊಟ್ಟವರು? ದಾನ ಯಾರು ಕೊಟ್ಟರು? ಇದೆಲ್ಲದರ ಸಮಗ್ರ ತನಿಖೆ ಆಗಬೇಕು. ಈ ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ತವರು ಜಿಲ್ಲೆನಲ್ಲೇ ಈ ನಮೂನೆ ಅನ್ಯಾಯ ಆಗ್ತಾಯಿದೆ, ಇನ್ನು ನೀವೆಲ್ಲಿ ಸಂವಿಧಾನ ಉಳಿಸ್ತೀರಿ? ನಿಮ್ಗೆ ಎಲ್ಲಿದೆ ಕಾನೂನು? ಎಲ್ಲಿದೆ ಹೇಳಿ? ಈಗ ಯಾರ್ಯಾರೋ ಬಡವರು ವಾಸ ಮಾಡ್ತಿರೋ ಜಾಗನ ವಕ್ಫ್ ಬೋರ್ಡ್ ಮಾಡ್ತಿರಲ್ಲ ನೀವು, ಇಲ್ಲಿ ಸಂವಿಧಾನ ಎಲ್ಲಿ ಬದುಕಿದೆ? ನಿಮ್ಮ ಮೈಸೂರಿನಲ್ಲಿ, ನಿಮ್ಮ ತವರು ಜಿಲ್ಲೆಯಲ್ಲಿ ಎಲ್ಲಿ ಇಲ್ಲಿ ಕಾನೂನು ಎಲ್ಲಿದೆ ಇಲ್ಲಿ? ಈಗ ಈಗ ನೀ ಬೇರೆ ಯಾರು ಬೇಡ. ಇದ್ರಲ್ಲಿ ನಾನು ಕೇಳಿದೆ, ಇದ್ರಲ್ಲಿ ಭಾಳ ಜನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಕುಲಬಾಂಧವರೇ ಇದ್ದಾರೆ. ಆದರೂ ಇವರಿಗೆ ಕುಲಬಾಂಧವ್ರನ್ನ ಬಿಟ್ಟು ಬಾಂಧವ್ರ ಕಡೆಗೆ ಹೊರಟ್ಬಿಟ್ಟಿದ್ದಾರೆ. ಇವರು ಕುಲಬಾಂಧವ್ರನ್ನ ಬಿಟ್ಬಿಟ್ರು, ನಡು ನೀರಿನಲ್ಲಿ ಕೈ ಬಿಟ್ಟು ಬರೀ ಭಾಷಣಕ್ಕೆ ಮಾತ್ರ ನಾನು ಸಿದ್ದರಾಮಯ್ಯ ಅಲ್ವಾ, ನಾನು ಕುರುಬ ಅಲ್ವಾ ಅಂತ. ಇಲ್ಲಿ ನೋಡಿ, ಕುರುಬ ಜನಾಂಗಕ್ಕೆ ಸೇರಿದವ್ರದ್ದೇ ನೂರಾರು ಮನೆಗಳು ವಕ್ಫ್ ಬೋರ್ಡು ಸೀಲ್ ಹಾಕಿದ್ದಾರೆ, ಖಾತೆ ಮಾಡಿದ್ದಾರೆ. ಹೆಂಗಾಯ್ತು ಇವ್ರಿಗೆ ಖಾತೆ? ವಕ್ಫ್ ಬೋರ್ಡಿಗೆ ಯಾರು ಕೊಟ್ಟರು ಜಾಗನ? ಯಾರು ದಾನ ಕೊಟ್ಟರು? ಇದ್ರ ಸಮಗ್ರ ತನಿಖೆ ಆಗಬೇಕು. ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಮೈಸೂರು ಸೇರಿದಂತೆ ರಾಜ್ಯ ಮತ್ತು ರಾಷ್ಟ್ರದ ಉದ್ದಗಲಕ್ಕೆ ಜಮೀನು ಕಬಳಿಸ್ತಕ್ಕಂಥ ಒಂದು ಭೂ ಮಾಫಿಯಾ ಇದು, ಲ್ಯಾಂಡ್ ಜಿಹಾದ್ ಇದು ಕೊನೆ ಆಗಲೇಬೇಕು. ಅದಕ್ಕೋಸ್ಕರ ನಾವು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲೂ ಹೋರಾಟ ಮಾಡ್ತೀವಿ. ಲೋಕಸಭೆಯಲ್ಲೂ ಕೂಡ ಶೀಘ್ರಾತಿ ಶೀಘ್ರ ಈ ಅನ್ಯಾಯದ ಕಾಯ್ದೆ ರದ್ದಾಗೋದಕ್ಕೆ ನಾವೆಲ್ಲ ರೀತಿಯ ಹೋರಾಟವನ್ನು ಕೂಡ ನಾವು ಮಾಡ್ತೇವೆ. ಸರ್, ಇದು ಪರಿಸ್ಥಿತಿ ಇಷ್ಟು ಗಂಭೀರವಾಗಿದ್ದು ಕೂಡ ಸರ್ಕಾರ ಇದನ್ನ ಗಂಭೀರ ತೆಗೆದುಕೊಳ್ಳೋ ಪರಿಸ್ಥಿತಿಯಲ್ಲಿ ಕಾಣ್ತಾ ಇಲ್ಲ ಅಂತ ನಾನು ಹೇಳಿದ್ನಲ್ಲ. ಹಿಂದೆ ನಾವು ಬ್ರಿಟಿಷರು ಗುಲಾಮರಾಗಿದ್ದು, ಈ ಕಾಂಗ್ರೆಸ್ನವರು ಮತ ಬ್ಯಾಂಕಿನ ಗುಲಾಮರಾಗಿದ್ದಾರೆ. ಬಿ ಜೆ ಪಿಗೆ ಆ ದರ್ದೇನಿಲ್ಲ. ನಾವು ದೇಶಕ್ಕೆ ಗುಲಾಮರು, ರಾಷ್ಟ್ರಕ್ಕೆ ಗುಲಾಮರು, ಯಾವುದೇ ಮತ ಬ್ಯಾಂಕಿನ ಗುಲಾಮರಲ್ಲ. ಮತ ಬ್ಯಾಂಕಿನ ಗುಲಾಮಗಿರಿಯ ಕಾರಣಕ್ಕೋಸ್ಕರನೇ ಈ ಅನ್ಯಾಯದ ಕಾಯ್ದೆನ ತಂದಿರೋದು. ಇಲ್ಲಾಂದರೆ ಸೋಮೋಟೋ ಯಾವುದೇ ಆಸ್ತಿಯನ್ನು ತಂದು ಅಂತ ಡಿಕ್ಲೇರ್ ಮಾಡಿಕೊಳ್ಳುವುದೇ ಒಂದು ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು. ಆ ಅಧಿಕಾರನ ಕೊಟ್ಟಿದ್ದು ಯಾಕೆ? ಕಾಂಗ್ರೆಸ್ ಪಾರ್ಟಿ ವೋಟ್ ಬ್ಯಾಂಕಿನ ಗುಲಾಮಗಿರಿಗೊಳಗಾಗಿ ಕೊಟ್ಟಿದ್ದು. ನಾವು ಅವ್ರ ರೀತಿಯ ಮತ ಬ್ಯಾಂಕಿನ ಗುಲಾಮರಲ್ಲ, ನಮ್ಗೆ ಆ ದರ್ದು ಇಲ್ಲ. ನಾವು ಭಾರತ್ ಮಾತಾ ಕಿ ಜೈ ಅಂತ ಓಟ್ ತೊಗೊಂಡಿದ್ದೀವಿ. ಬಾಂಬ್ ಬಿಟ್ಟವ್ರನ್ನೆಲ್ಲ ಬ್ರದರ್ಸ್ ಅಂತೇಳಿ ಓಟ್ ತೊಗೊಂಡು ರಾಜಕಾರಣ ಮಾಡಬೇಕಾದಂಥ ದುಸ್ಥಿತಿ ನಮಗೆ ಬಂದಿಲ್ಲ. ಅಂಥ ದುಸ್ಥಿತಿ ಬಂದರೆ ದೇಶವೇ ಉಳಿಯಲ್ಲ. ಸರ್, ಇಂಥ ಪರಿಸ್ಥಿತಿ ನಡೆದರೆ ಸ್ವಾಭಿಮಾನಿ ಸಮಾವೇಶ ಹಾಸನದಲ್ಲಿ ನಡೀತಾ ಇದೆ 5ನೇ ತಾರೀಕು, ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ. ಈಗ ಇಲ್ಲಿ ಹೇಳಿದ್ನಲ್ಲ, ಮೈಸೂರಿನಲ್ಲಿ ನೀವು ಅವರು ಸ್ವಾಭಿಮಾನ ಎಲ್ಲ ಒತ್ತೆ ಇಟ್ಟು ಗುಲಾಮರಾಗಿದ್ದಾರೆ. ಮತ ಬ್ಯಾಂಕಿನ ಗುಲಾಮಗಿರಿಗೊಳಗಾಗಿ ಬಡವರ ಆಸ್ತಿ ಎಲ್ಲ ವಕ್ಫ್ ಬೋರ್ಡ್ ಅಂತ ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ಟಿದ್ದಾರೆ. ಎಲ್ಲಿದೆ ಸ್ವಾಭಿಮಾನ? ಕಾಂಗ್ರೆಸ್ ಪಾರ್ಟಿಗೆ ಇಲ್ಲ ಸ್ವಾಭಿಮಾನ. ಕಾಂಗ್ರೆಸ್ ಪಾರ್ಟಿಗೆ ಸ್ವಾಭಿಮಾನ ಇಲ್ಲ. ಸ್ವಾಭಿಮಾನ ಕಳ್ಕೊಂಡಿರ್ತಕ್ಕಂಥ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಅದನ್ನು ನಾನು ಇಲ್ಲಿ ಮಾತಾಡಲ್ಲ, ನಾನು ಚರ್ಚೆ ಮಾಡಲ್ಲ. ನಾವು ಬಂದಿರೋ ಉದ್ದೇಶ ರಾಷ್ಟ್ರಹಿತದ ಹಿನ್ನೆಲೆ ಬಂದಿದ್ದೀವಿ, ವಕ್ಫ್ ಬೋರ್ಡ್ನ ಕರಾಳ ಕಾಯ್ದೆ ಹಿನ್ನೆಲೆಯಲ್ಲಿ ಬಂದಿದ್ದೀವಿ, ಬಡವ್ರ ಪರವಾಗಿ ಬಂದಿದ್ದೀವಿ. ನಾನು ಪ್ರತಿಕ್ರಿಯಿಸೋದಿಲ್ಲ. ನೋಡಿ, ಮೈಸೂರಿನಲ್ಲಿ ಮುನೇಶ್ವರ ನಗರದಲ್ಲೇ ನೂರಾರು ಜನ ಬಡವರು 50 ವರ್ಷ 60 ವರ್ಷದಿಂದ ವಾಸ ಮಾಡ್ತಾ ಇದ್ದಾರೆ. ಸರ್ವೆ ನಂಬರ್ 153 ಮತ್ತು 168 ಎರಡೂ ಸರ್ವೆ ನಂಬರ್ನ ಏಕಾಏಕಿ ವಕ್ಫ್ ಬೋರ್ಡ್ ಅಂತ ಗೆಜೆಟ್ ನೋಟಿಫಿಕೇಶನ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೂರಾರು ಮನೆಗಳಿದ್ದಾವೆ. ನೂರಾರು ಮನೆಗಳಿದ್ದದ್ದನ್ನು ಸ್ಥಳ ಪರಿಶೀಲನೆ ಮಾಡದೆ ಖಾತೆ ಮಾಡಿದ್ದೇ ತಪ್ಪು. ಖಾತೆ ಮಾಡಿರೋದೇ ಒಂದು ಅಪರಾಧ. ನನಗನ್ಸುತ್ತೆ ಈ ಮತದ ಗುಲಾಮರು ಆಗಿಬಿಟ್ಟಿದ್ದಾರೆ ಕಾಂಗ್ರೆಸ್ನವರು, ಓಟಿನ ಗುಲಾಮರು. ಓಟಿನ ಗುಲಾಮಗಿರಿಗೋಸ್ಕರ ಅವ್ರು ಏನು ಹೇಳ್ತಾರೆ ಹಂಗೆ ಕೇಳ್ತಿದ್ದಾರೆ. ಇಲ್ಲಾಂದರೆ ನೂರಾರು ಜನ ವಾಸ ಮಾಡುವಂಥದ್ದನ್ನ, ಬಸವಣ್ಣನ ಮಠ ಇರುವಂಥದ್ದನ್ನು, ಚಾಮುಂಡೇಶ್ವರಿ ಪಾದ ಇರುವಂಥದ್ದನ್ನ, ರಾಮ ಮಂದಿರ ಇರೋದನ್ನು, ಮುನೇಶ್ವರ ಮಂದಿರ ಇರೋದನ್ನು ಹೆಂಗೆ ವಕ್ಫ್ ಬೋರ್ಡ್ ಅಂತ ಮಾಡ್ತಾರೆ? ಹೆಂಗೆ ಬಂತು ಅವರಿಗೆ? ಮೂಲ ಎಲ್ಲಿಂದ ಬಂತು? ಅಂದರೆ ಮುನೇಶ್ವರನ್ನು ಮುಲ್ಲಾ ನಗರ ಮಾಡೋಕ್ಕೆ ಹೊರಟ್ಬಿಟ್ಟಿದ್ದಾರೆ ಇವರು. ಮುನೇಶ್ವರ ನಗರನ ಮುಲ್ಲಾ ನಗರ ಮಾಡೋಕ್ಕೆ ಹೊರಟ್ಬಿಟ್ಟಿದ್ದಾರೆ. ಇಲ್ಲಿ ಒಬ್ಬ ಮುಸ್ಲಿಮ್ ಇಲ್ಲ. ಮುಸ್ಲಿಮರಿಗೆ ಜಾಗ ಎಲ್ಲಿಂದ ಬಂತು? ಯಾರು ಕೊಟ್ಟವರು? ದಾನ ಯಾರು ಕೊಟ್ಟರು? ಇದೆಲ್ಲದರ ಸಮಗ್ರ ತನಿಖೆ ಆಗಬೇಕು. ಈ ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ತವರು ಜಿಲ್ಲೆನಲ್ಲೇ ಈ ನಮೂನೆ ಅನ್ಯಾಯ ಆಗ್ತಾಯಿದೆ, ಇನ್ನು ನೀವೆಲ್ಲಿ ಸಂವಿಧಾನ ಉಳಿಸ್ತೀರಿ? ನಿಮ್ಗೆ ಎಲ್ಲಿದೆ ಕಾನೂನು? ಎಲ್ಲಿದೆ ಹೇಳಿ? ಈಗ ಯಾರ್ಯಾರೋ ಬಡವರು ವಾಸ ಮಾಡ್ತಿರೋ ಜಾಗನ ವಕ್ಫ್ ಬೋರ್ಡ್ ಮಾಡ್ತಿರಲ್ಲ ನೀವು, ಇಲ್ಲಿ ಸಂವಿಧಾನ ಎಲ್ಲಿ ಬದುಕಿದೆ? ನಿಮ್ಮ ಮೈಸೂರಿನಲ್ಲಿ, ನಿಮ್ಮ ತವರು ಜಿಲ್ಲೆಯಲ್ಲಿ ಎಲ್ಲಿ ಇಲ್ಲಿ ಕಾನೂನು ಎಲ್ಲಿದೆ ಇಲ್ಲಿ? ಈಗ ನೀ ಬೇರೆ ಯಾರು ಬೇಡ. ಇದ್ರಲ್ಲಿ ನಾನು ಕೇಳಿದೆ, ಇದ್ರಲ್ಲಿ ಭಾಳ ಜನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಕುಲಬಾಂಧವರೇ ಇದ್ದಾರೆ. ಆದರೂ ಇವರಿಗೆ ಕುಲಬಾಂಧವ್ರನ್ನ ಬಿಟ್ಟು ಬಾಂಧವ್ರ ಕಡೆಗೆ ಹೊರಟ್ಬಿಟ್ಟಿದ್ದಾರೆ. ಇವರು ಕುಲಬಾಂಧವ್ರನ್ನ ಬಿಟ್ಬಿಟ್ರು, ನಡು ನೀರಿನಲ್ಲಿ ಕೈ ಬಿಟ್ಟು ಬರೀ ಭಾಷಣಕ್ಕೆ ಮಾತ್ರ ನಾನು ಸಿದ್ದರಾಮಯ್ಯ ಅಲ್ವಾ, ನಾನು ಕುರುಬ ಅಲ್ವಾ ಅಂತ. ಇಲ್ಲಿ ನೋಡಿ, ಕುರುಬ ಜನಾಂಗಕ್ಕೆ ಸೇರಿದವ್ರದ್ದೇ ನೂರಾರು ಮನೆಗಳು ವಕ್ಫ್ ಬೋರ್ಡು ಸೀಲ್ ಹಾಕಿದ್ದಾರೆ, ಖಾತೆ ಮಾಡಿದ್ದಾರೆ. ಹೆಂಗಾಯ್ತು ಇವ್ರಿಗೆ ಖಾತೆ? ವಕ್ಫ್ ಬೋರ್ಡಿಗೆ ಯಾರು ಕೊಟ್ಟರು ಜಾಗನ? ಯಾರು ದಾನ ಕೊಟ್ಟರು? ಇದ್ರ ಸಮಗ್ರ ತನಿಖೆ ಆಗಬೇಕು.
ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಮೈಸೂರು ಸೇರಿದಂತೆ ರಾಜ್ಯ ಮತ್ತು ರಾಷ್ಟ್ರದ ಉದ್ದಗಲಕ್ಕೆ ಜಮೀನು ಕಬಳಿಸ್ತಕ್ಕಂಥ ಒಂದು ಭೂ ಮಾಫಿಯಾ ಇದು, ಲ್ಯಾಂಡ್ ಜಿಹಾದ್ ಇದು ಕೊನೆ ಆಗಲೇಬೇಕು. ಅದಕ್ಕೋಸ್ಕರ ನಾವು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲೂ ಹೋರಾಟ ಮಾಡ್ತೀವಿ. ಲೋಕಸಭೆಯಲ್ಲೂ ಕೂಡ ಶೀಘ್ರಾತಿ ಶೀಘ್ರ ಈ ಅನ್ಯಾಯದ ಕಾಯ್ದೆ ರದ್ದಾಗೋದಕ್ಕೆ ನಾವೆಲ್ಲ ರೀತಿಯ ಹೋರಾಟವನ್ನು ಕೂಡ ನಾವು ಮಾಡ್ತೇವೆ. ಸರ್, ಇದು ಪರಿಸ್ಥಿತಿ ಇಷ್ಟು ಗಂಭೀರವಾಗಿದ್ರು ಕೂಡ ಸರ್ಕಾರ ಇದನ್ನ ಗಂಭೀರ ತೆಗೆದುಕೊಳ್ಳೋ ಪರಿಸ್ಥಿತಿಯಲ್ಲಿ ಕಾಣ್ತಾ ಇಲ್ಲ ಅಂತ ನಾನು ಹೇಳಿದ್ನಲ್ಲ, ಹಿಂದೆ ನಾವು ಬ್ರಿಟಿಷರು ಗುಲಾಮರಾಗಿದ್ದು, ಈ ಕಾಂಗ್ರೆಸ್ನವರು ಮತ ಬ್ಯಾಂಕಿನ ಗುಲಾಮರಾಗಿದ್ದಾರೆ. BJPಗೆ ಆ ದರ್ದೇನಿಲ್ಲ. ನಾವು ದೇಶಕ್ಕೆ ಗುಲಾಮರು, ರಾಷ್ಟ್ರಕ್ಕೆ ಗುಲಾಮರು, ಯಾವುದೇ ಮತ ಬ್ಯಾಂಕಿನ ಗುಲಾಮರಲ್ಲ. ಮತ ಬ್ಯಾಂಕಿನ ಗುಲಾಮಗಿರಿಯ ಕಾರಣಕ್ಕೋಸ್ಕರನೇ ಈ ಅನ್ಯಾಯದ ಕಾಯ್ದೆನ ತಂದಿರೋದು. ಇಲ್ಲಾಂದರೆ ಸೋಮೋಟೋ ಯಾವುದೇ ಆಸ್ತಿಯನ್ನು ತಂದು ಅಂತ ಡಿಕ್ಲೇರ್ ಮಾಡಿಕೊಳ್ಳುವುದೇ ಒಂದು ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು. ಆ ಅಧಿಕಾರನ ಕೊಟ್ಟಿದ್ದು ಯಾಕೆ? ಕಾಂಗ್ರೆಸ್ ಪಾರ್ಟಿ ವೋಟ್ ಬ್ಯಾಂಕಿನ ಗುಲಾಮಗಿರಿಗೊಳಗಾಗಿ ಕೊಟ್ಟಿದ್ದು. ನಾವು ಅವ್ರ ರೀತಿಯ ಮತ ಬ್ಯಾಂಕಿನ ಗುಲಾಮರಲ್ಲ, ನಮ್ಗೆ ಆ ದರ್ದು ಇಲ್ಲ. ನಾವು ಭಾರತ್ ಮಾತಾ ಕಿ ಜೈ ಅಂತ ಓಟ್ ತೊಗೊಂಡಿದ್ದೀವಿ. ಬಾಂಬಿಟ್ಟವ್ರನ್ನೆಲ್ಲ ಬ್ರದರ್ಸ್ ಅಂತೇಳಿ ಓಟ್ ತೊಗೊಂಡು ರಾಜಕಾರಣ ಮಾಡಬೇಕಾದಂಥ ದುಸ್ಥಿತಿ ನಮಗೆ ಬಂದಿಲ್ಲ. ಅಂಥ ದುಸ್ಥಿತಿ ಬಂದರೆ ದೇಶವೇ ಉಳಿಯಲ್ಲ. ಸರ್, ಇಂಥ ಪರಿಸ್ಥಿತಿ ನಡುವೆ ಸ್ವಾಭಿಮಾನಿ ಸಮಾವೇಶ ಹಾಸನದಲ್ಲಿ ನಡೀತಾ ಇದೆ 5ನೇ ತಾರೀಕು. ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ. ಈಗ ಇಲ್ಲಿ ಹೇಳಿದ್ನಲ್ಲ, ಮೈಸೂರಿನಲ್ಲಿ ನೀವು ಅವರು ಸ್ವಾಭಿಮಾನ ಎಲ್ಲ ಒತ್ತೆ ಇಟ್ಟು ಗುಲಾಮರಾಗಿದ್ದಾರೆ. ಮತ ಬ್ಯಾಂಕಿನ ಗುಲಾಮಗಿರಿಗೊಳಗಾಗಿ ಬಡವರ ಆಸ್ತಿ ಎಲ್ಲ ವಕ್ಫ್ ಬೋರ್ಡ್ ಅಂತ ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ಟಿದ್ದಾರೆ. ಎಲ್ಲಿದೆ ಸ್ವಾಭಿಮಾನ? ಕಾಂಗ್ರೆಸ್ ಪಾರ್ಟಿಗೆ ಇಲ್ಲ ಸ್ವಾಭಿಮಾನ. ಕಾಂಗ್ರೆಸ್ ಪಾರ್ಟಿಗೆ ಸ್ವಾಭಿಮಾನ ಇಲ್ಲ. ಸ್ವಾಭಿಮಾನ ಕಳ್ಕೊಂಡಿರ್ತಕ್ಕಂಥ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಅದನ್ನು ನಾನು ಇಲ್ಲಿ ಮಾತಾಡಲ್ಲ, ನಾನು ಚರ್ಚೆ ಮಾಡಲ್ಲ. ನಾವು ಬಂದಿರೋ ಉದ್ದೇಶ ರಾಷ್ಟ್ರಹಿತದ ಹಿನ್ನೆಲೆ ಬಂದಿದ್ದೀವಿ. ವಕ್ಫ್ ಬೋರ್ಡ್ನ ಕರಾಳ ಕಾಯ್ದೆ ಹಿನ್ನೆಲೆಯಲ್ಲಿ ಬಂದಿದ್ದೀವಿ. ಬಡವರ ಪರವಾಗಿ ಬಂದಿದ್ದೀವಿ. ನಾನು ಪ್ರತಿಕ್ರಿಯಿಸೋದಿಲ್ಲ.